ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಮಿಸ್ಟರ್ D250. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಯಮಹಾ RX ಗಾಡಿ ಬಗ್ಗೆ ಸ್ವಲ್ಪ ಒಂದು ಸಣ್ಣ ರಿವ್ಯೂ ಮಾಡ್ಕೊಂಡು, ಮತ್ತು ಅಲ್ಲಿ ಒಬ್ಬರು ರೀಸ್ಟೋರ್ ಮಾಡೋರು ನನ್ನ ಫ್ರೆಂಡ್ ಒಬ್ರು ಇದ್ದಾರೆ. ಸೊ ಅವ್ರ ಕಲೆಕ್ಷನ್ಸ್ನ ನೋಡ್ಕೊಂಬರೋಣ. ಸೊ ಇದೇ ಈ ವಿಡಿಯೋದ ಇವತ್ತಿನ ವಿಶೇಷತೆ. ಸೊ ಕಮಾನ್ ಲೆಟ್ಸ್ ಗೆಟ್ ಸ್ಟಾರ್ಟ್ ದಿ ವಿಡಿಯೋ. ಇವಾಗ ನಾವು ಮೀಟ್ ಮಾಡೋ ಪರ್ಸನ್ ಇದೆಯಲ್ಲ, ಒಂದು RX ಕ್ರೇಜ್ ಇರೋ ಪರ್ಸನ್ ಮಾತ್ರ. ಸೊ ಅವ್ರು ಲಾಕ್ಡೌನ್ ಟೈಮಲ್ಲೇ ಆವಾಗಲೇ ಒಂದು 20-30 ಗಾಡಿನ ರೆಡಿ ಮಾಡ್ತಾಯಿದ್ರು ಪರ್ ಮಂತಿಗೆ. ಸೊ ಅವ್ರ ಹತ್ರ ಒಂದು 15 ಗಾಡಿ ಕಲೆಕ್ಷನ್ ಇತ್ತಂತ ಅವಾಗ. ಇವಾಗೆಲ್ಲ ಸೇಲ್ ಮಾಡಿ ಒಂದು 5-6 ಇಟ್ಕೊಂಡಿದ್ದಾರೆ. ಸೊ ಅಂಥ ವ್ಯಕ್ತಿನ ನಾನು ಇವಾಗ ಭೇಟಿ ಮಾಡೋಕೆ ಹೊರಟಿದ್ದೀನಿ. ಸ್ಟಾರ್ಟಿಂಗಲ್ಲೇ RX ಫುಲ್ ಶೈನ್. ಏನು ಬೈ ಗಾಡಿ ಫುಲ್ ವಾಶ್ ಮಾಡಿಟ್ಟಿರಾ? ಫುಲ್ ರೆಡಿ ಆಗಿರೋ ಗಾಡಿನಾ? ಫುಲ್ ರೆಸ್ಟೋರು ಕಸ್ಟಮರ್ ಎಲ್ಲರಿಗೂ ಕೊಟ್ಟಿಲ್ಲ. ರೆಡಿ ಇದ್ದಾರೆ. ಇದ್ರೆ ಫುಲ್ ರೆಡಿ ಆಗಿರೋದು. ಎಷ್ಟಾಯ್ತು ಬೈ? ಇದೊಂದು 70,000 ಫುಲ್ ರೆಡಿ ಮಾಡೋಕ್ಕೆ. ಅಂದರೆ ಇದು ಕಮ್ಮಿ ಬಜೆಟ್. ಅಂದರೆ ಎಲ್ಲ A to Z ಎಲ್ಲ ಐಟಮ್ ಹೊಸದು ಇದರಲ್ಲಿ. ಫುಲ್ಲು ಚಾಸಿ ಇಂಜಿನ್ ಕೇಸು ಅಷ್ಟೇನೆ ಒಳ್ಳೆಯದು, ಮತ್ತೆಲ್ಲ ಐಟಮ್ ಹೊಸದು. ಅರೌಂಡ್ ಒಂದು 70,000 ಖರ್ಚಾಯ್ತಂತ ಗಾಡಿಗೆ ಬರೀ ರೆಡಿ ಮಾಡ್ಸೋಕ್ಕೆ. ಬೈ ಇದು ಪ್ರೆಸೆಂಟ್ ಇವಾಗ ಮಾರ್ಕೆಟ್ ತಗೋತೀರ ಅಂದ್ರೆ ಎಷ್ಟಿರ್ಬೋದು ಬೈ? ಇದೇ ಬೈ 130, 140, 1.5 ತನಕ ಹೋಗುತ್ತಲ್ಲ RX. ಏನ್ ಬೇಕಾದ್ರೆ ಹೇಳಿ ಗುರು, ಬಟ್ RX ಇರೋ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ನಿಮ್ಮ ಎಷ್ಟು ಗಾಡಿ ಇದೆ ಬೈ? ಒಂದು RX ಇದೆ. RX ಇದು 100. ಇದು 100. ಅದು 5 ಸ್ಪೀಡು. 5 ಸ್ಪೀಡ್ ಅದು. ಅದು RX G, ಅದು Z, ಮತ್ತೆ ಇನ್ನೊಂದು 2 ಗ್ಯಾರೇಜ್ ಅಲ್ಲಿ ಇದೆ. ಗ್ಯಾರೇಜ್ ಇದು 5 ಸ್ಪೀಡ್ ಅದ ಬೈ? 5 ಸ್ಪೀಡ್. ಇದು RX 100 135 ಅಲ್ಲ? ಒಂದು 5 ಸ್ಪೀಡ್ ಬೈ. ಅದು ಸ್ಟಾರ್ಟ್ ಆಗುತ್ತೆ ಇದು ರನ್ನಿಂಗ್ ಕಂಡೀಷನ್ ಬೈ. ಅಂದ್ರೆ ಮುಟ್ಟಲ್ಲ ಅಷ್ಟೇ, ಮುಟ್ಟಲ್ಲ ಅಷ್ಟೇ. ನಿಲ್ಸಿ ಕಲೆಕ್ಷನ್ ನಿಲ್ಸಿರೋದು ಅಷ್ಟೇ. ಯಾವ್ದು ಯೂಸ್ ಮಾಡ್ತಾ ಇಲ್ಲ, ಎಲ್ಲ ರೆಡಿ ಮಾಡಿರ್ತಾರೆ. 125 ನಾ? ಅದೇ 125 ಇಂಡೋನೇಷ್ಯಾ ಬರುತ್ತೆ. ಇದು ಬಂದ್ಬಿಟ್ಟು ನಾನು ಮೋನೋಗ್ರಾಮ್ ಹಾಕಿರೋದು ನಾನು. ನೀವೇ ಹಾಕಿರೋದಾ? ಆರ್ಟಿಕಲ್ ಡ್ಯಾಮೇಜ್ ಆಗೈತೆ. ಇದು ರನ್ನಿಂಗ್ ಕಂಡೀಷನ್ ಅಲ್ವಾ? ಅದು ರನ್ನಿಂಗ್ ಕಂಡೀಷನ್. 6 ಸ್ಪೀಡ್. 6 ಸ್ಪೀಡ್? ಕ್ಲಚ್ ಎಲ್ಲ ಫುಲ್ 6 ಸ್ಪೀಡ್. ಇದು ರೈಟ್ ಸೈಡ್ ಕ್ಲಚ್ ಬರುತ್ತೆ 6 ಸ್ಪೀಡ್ ಅಲ್ಲಿ. ರೈಟ್ ಸೈಡ್? ರೈಟ್ ಸೈಡ್ ಕ್ಲಚ್. ಆ ಕಡೆನಾ? ಈ ಕಡೆ ಅಂದ್ರೆ ಇದು ಸೇಮ್ ಕೇಬಲ್. ಅಂದ್ರೆ ಈಚೆ ಡೈರೆಕ್ಟ್ ಕನೆಕ್ಟ್ ಬರುತ್ತೆ. ಈ ಕಡೆ ಬರುತ್ತೆ. ಆ ಕಡೆ ಬರುತ್ತೆ ನಿಮಗೆ 5 ಸ್ಪೀಡ್ ಅಲ್ಲೆಲ್ಲ. 5 ಸ್ಪೀಡ್ 135 ನೋಡಿ ಅಲ್ಲಿ ಆ ತರ ಅಲ್ಲಿಗೆ ಬರುತ್ತೆ. ಅಲ್ಲ ಇಲ್ಲಿ ಬರುತ್ತಲ್ಲ? ಅಲ್ಲಿಗೆ ಬರುತ್ತೆ ಸ್ಪೀಡು. ಮತ್ತೆ ಹೆಡ್ 6 ಸ್ಪೀಡು, ಕಾರ್ಬೋರೇಟರ್ 6 ಸ್ಪೀಡು. ಅದ್ರ ಫುಲ್ ನೀವೇ ಅಸೆಂಬಲ್ ಮಾಡಿರೋದಾ? ಫುಲ್ ರಿಸ್ಟೋರ್ ಮಾಡಿರೋದು ನಾನು. ಇದಕ್ಕೆ ಎಷ್ಟು ಬಿತ್ತು ಬೈಕ್? ಯಾವ್ದು ಬೈ? ಇದು ಫುಲ್ ಅವಾಗ ಬೇರೆ ರೇಟ್ ನಾನು ತಗೊಂಡಿದ್ದು. ಈಗ ಖರ್ಚು ಮಾಡಿ ತುಂಬಾ. ಅಲ್ಲಿ ಇವಾಗ ಒಂದು ಗಾಡಿ ತಂದು ಮಾಡಿಸ ಎಷ್ಟಾಗುತ್ತೆ? 6 ಸ್ಪೀಡ್. 6 ಸ್ಪೀಡ್ ಕ್ಲಚ್ ಇಂದು ಮತ್ತೆ 2 ಕ್ಲಚ್ ಕವರ್, ಹೆಡ್, ಕಾರ್ಬೋರೇಟರ್ ಎಲ್ಲ ಸೇರಿ ನನಗೆ ಅವಾಗಲೇ ಒಂದು 20,000 ಆಗಿತ್ತು. ಒಂದು 4-5 ವರ್ಷದ ಹಿಂದ್ಗಡೆ. 4-5 ವರ್ಷ. ಇದು ನಾನು ಡಿಗ್ರಿ ಟೈಮಲ್ಲಿ ಓಡಿಸಿರೋದ ಈ ಗಾಡಿ ಅಷ್ಟೇ. ಡಿಗ್ರಿ ಟೈಮಲ್ಲಿ ಓಡಿಸಿದ್ದು ಗಾಡಿ. ಈಗ ಪಕ್ಕ ಡಾಕ್ಯುಮೆಂಟ್ಸ್ ಗಾಡಿದು ಎಲ್ಲ ಫುಲ್ ಅಪ್ ಟು ಡೇಟ್ ನನ್ನ ಹತ್ರ ಇರೋದು. ಎಲ್ಲ ಒಳ್ಳೆ ಸ್ಕೂಟರ್ ನನ್ನ ಗೋಡೌನ್ ಅಲ್ಲಿ ಇದೆ. ಇನ್ನು ಸ್ಕೂಟರ್ಗಳು ನನ್ನ ಸ್ಕೂಟರ್ ಇಂದು ನಾನು ನೋಡಿ ಇದು ಎಲ್ಲ ಒಳ್ಳೆ ಪತ್ರ ಬರ್ದಂಗಿದೆ. ಇದು ಎಲ್ಲ RC ಕಾರ್ಡ್ಗಳ? ಎಲ್ಲ RC ಕಾರ್ಡ್, ಒರಿಜಿನಲ್ RC ಕಾರ್ಡ್ ಇದೆಲ್ಲ. ಇವಾಗ ಜಸ್ಟ್ ಒಂದು ನಾಮಿನೇಷನ್ ಒಳ್ಳೆ ಬಸ್ ಕೊಟ್ಟಂಗೆ ಕೊಡ್ತಾರೆ. ಓ ಮೈ ಗಾಡ್ ಡ್ಯಾಮ್. ಈ ವಿಡಿಯೋನ ನಿಮ್ಮ RX ಅಂತ ಹೇಳ್ಕೊಂಡು ತಿರ್ಗಾಡ್ತಿರ್ತಾರಲ್ಲ ಆ ಫ್ರೆಂಡಿಗೆ ಶೇರ್ ಮಾಡಿ. ಇದು RX Z 6 ಸ್ಪೀಡ್ ಗಾಡಿ. ಇದು ನೀವೇ ಕನ್ವರ್ಟ್ ಮಾಡಿರೋದು? ಫುಲ್ಲಿ ರಿಸ್ಟೋರ್ ಮಾಡಿರೋ ಗಾಡಿ ಇವರು. ಅಂದ್ರೆ ಇದು ತುಂಬಾ ಟೈಮ್ ಆಯ್ತು, ಒಂದು 5 ವರ್ಷ ಆಯ್ತು ರಿಸ್ಟೋರ್ ಮಾಡಿ. ಇದೊಂದು ಸ್ಪೆಸಿಫಿಕೇಶನ್ ಹೇಳ್ಬಿಡ್ಬೋದಾ ಹಂಗೆ? ಇದರಲ್ಲಿ ಏನಿಲ್ಲ, 6 ಸ್ಪೀಡ್ ಕ್ಲಚ್ ಹಾಕಿದೀವಿ ನಾವು. ಓಕೆ. ಕ್ಲಚ್ ಬೆಲ್ ಎಲ್ಲ ಫುಲ್ 6 ಸ್ಪೀಡ್ ಇಂದ ಇರೋದು ಇದರಲ್ಲಿ. 6 ಸ್ಪೀಡ್. ಮತ್ತೆ 2 ಕ್ಲಚ್ ಕವರ್ 6 ಸ್ಪೀಡ್, ಮತ್ತೆ ಹೆಡ್ 6 ಸ್ಪೀಡ್. ಕಾರ್ಬೋರೇಟರ್ ಬಂದ್ವಿ ಬಿಚ್ಚಿಟ್ಟಿದೀನಿ ನಾನೇನು ಬೇಡ ಅಂತ ಹಾಕಿಲ್ಲ. ಅಂದ್ರೆ ಎತ್ಕೊಂಡು ತಗೊಂಡು ಹೋಗ್ತಾರೆ, ಅದೊಂದು ಸಮಸ್ಯೆ ಆಗುತ್ತೆ. ಎಷ್ಟು ಮೈಲೇಜ್ ಕೊಡ್ಬೋದು ಬೈ? ಮೈಲೇಜ್ ಇಷ್ಟ ಚೆಕ್ ಮಾಡಿಲ್ಲ ನಾವು. ಯಾವ್ದು ಗಾಡಿ ಇಲ್ಲ, ಯಾವ್ದು ನಮ್ಮ ಗಾಡಿ ಹತ್ರ ಯಾವ್ದು ಚೆಕ್ ಮಾಡಿಲ್ಲ. ನೀವು ಬೈ RX ಒರಿಜಿನಲ್ ಫ್ಯಾನ್ ಅಂದ್ರೆ ಡಿಸ್ಕ್ ಎಲ್ಲ ಹಾಕ್ಸ್ಬೋದಾ ಬೈ ಇದಕ್ಕೆ? ಡಿಸ್ಕ್ ಮಾಡ್ಬೋದು, ಆದ್ರೆ ಮಾಡಿಲ್ಲ ನೋಡಿ. ಅದ್ರಲ್ಲಿ ಡಿಸ್ಕ್ ಇರೋದು ಗ್ಲಾಡಿಯೇಟರ್ ಇಂದ ಒರಿಜಿನಲ್ ಡಿಸ್ಕ್ ಇರೋದು ಇದರಲ್ಲಿ. ಬ್ರೇಕ್ ಒಳ್ಳೆ ಸಖತ್ತಾಗಿದೆ ಬೈ. ಮಸ್ತಾಗಿ ಬರುತ್ತೆ ನಿಮ್ಗೆ.
ಸೇಮ್ ನನ್ನ ಗಾಡಿ ಇದ್ದಂಗೆ ಇದೆ ಇದು. ಸೇಮ್ ಗ್ಲಾಡಿಯೇಟರ್. ಮತ್ತೆ ಇದು 7 ಸಲ ಫುಲ್ ಸ್ಟಾಕ್ ಕ್ಯಾಟ್ ಇರೋದು ಅದರಲ್ಲಿ. ಓ ಇದು ಫುಲ್ ಸ್ಟಾಕಾ? ಫುಲ್ ಸ್ಟಾಕ್ ನನ್ನ ಹತ್ರ ಇವಾಗ ಏನಿದೆ ಇದೆಲ್ಲ ಗಾಡಿಗಳು ಸ್ಟಾಕ್ ಇರೋದು ನನ್ನ ಹತ್ರ ಫುಲ್. ನೀವೇನು ಮಾಡಿಫೈ ಮಾಡಲ್ಲ, ಜಸ್ಟ್ ರಿಸ್ಟೋರ್ ಅಷ್ಟೇ ಮಾಡಿರೋದು? ಇದೆಲ್ಲ ಫುಲ್ ರಿಸ್ಟೋರ್ ಅಂದ್ರೆ ಬೇರೆ ಕಸ್ಟಮರಿಗೆ ಮಾಡ್ತೀವಿ. ನಿಮ್ಮ ಗಾಡಿಗೆ ಏನಿಲ್ಲ? ನಮ್ಮ ಗಾಡಿಗೆ ಏನು ಬೇಡ ಅಂತ ಸ್ಟಾಕ್ ಮಾಡಿರೋದು. ಟಾಪ್ ಸ್ಪೀಡ್ ಎಷ್ಟು ಹೊಡಿಬೋದು? ಟಾಪ್ ಸ್ಪೀಡಾ ನಮ್ಮ ಜಡ್ಡೆಲ್ಲ 140 ಓಡ್ತಾ ಇತ್ತು. 140 ಅಂದ್ರೆ ಈಗ ರೆಡಿ ಮಾಡಿದ್ವಿ ಅವಾಗ 140 ಓಡ್ತಾ ಇತ್ತು. ಇವಾಗ ಮತ್ತೆ ಇದೆಲ್ಲ ಸ್ಟಾಕ್ ಬೈ 120 135 ಅಷ್ಟೇ. 130ಗೆಲ್ಲ ಬರ್ಬೋದು ಅನ್ಸುತ್ತೆ. ಗಾಡಿನೇ 135 cc. ಅದೇ ಬೈ ಇದು ಅಷ್ಟೇ 132ನೇ ಬರೋದು ನಿಮ್ಗೆ. RX ಎಲ್ಲ 135 ಅಂತ ಮೆನ್ಷನ್ ಆಗೋದು, 132 ಬರೋದು ನಿಮ್ಗೆ. ಡಾಕ್ಯುಮೆಂಟ್ಸ್ ಎಲ್ಲದರಲ್ಲೂ 132 ಬರೋದು. ಲಾಕ್ಡೌನ್ ಗಿಂತ ಮುಂಚೆ 15 ಬೈಕ್ 20 ಬೈಕ್ ನನ್ನ ಹತ್ರ ರಿಜಿಸ್ಟರ್ ಆಗ್ತಿತ್ತು ಒಂದ್ಸಲಿಗೆ. ಅದು ಶಾಪ್ ಇರ್ಲಿಲ್ಲ, ನಾನು ಇಲ್ಲೇ ಮನೇಲಿ ನನ್ನ ಪೇಜ್ ಇದೆ ಅಲ್ಲ ಬೈಗಸ್ ಕ್ಲಿನಿಕ್ ಅಂತ, ಆ ಪೇಜ್ ಅಲ್ಲಿ ನೋಡಿ ಅದ್ರಲ್ಲಿ ಇದೆ. ಒಂದ್ಸಲಿ ರೆಡಿ 15 ಬೈಕ್ 20 ಬೈಕ್ ರಿಜಿಸ್ಟರ್ ಆಗ್ತಿತ್ತು. ಇವಾಗೆಲ್ಲ ಸ್ಟಾಪ್ ಆಗಿದೆ. ಏನೇ ಗಾಡಿ ಇಕ್ಕಿದ್ರು ನಮ್ಮ ಸಚಿನ್ ಭೈ ಹತ್ರ ಬನ್ನಿ ಮಾಡ್ಕೊಡ್ತಾರೆ. RX ಫಂಟ್ರು ಇದು ಯಾವ ಎಕ್ಸಾಕ್ಟ್ ಹೋಗೋ ಇದೊಂದು TM ಅಂತ ಹಾಕಿ ಹೋಗೋ ಅಂತ ಹೇಳಿದ್ರೆ ಹೆಂಗಿರುತ್ತೆ ಹೇಳಿ. ಇದು ಈವೆಂಟ್ ಗಾಡಿ ಅಲ್ಲ? ಈಗ ನಾವು ಇದು ಇಂಪಲ್ಸ್ ಗಾಡಿ. ಇಂಪಲ್ಸ್ ಇಂದಾದ್ರೆ ಮಾಡಿರೋದು. ಹೈಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನೀವೇ ಮಾಡಿದ ಬೈ? ಇದು ಎಕ್ಸ್ಪಲ್ಸಿನ್ ಸಸ್ಪೆನ್ಷನ್ ಬ್ಯಾಕ್. ಓಕೆ. ಇದು ಎಕ್ಸ್ಪಲ್ಸ್ ವೀಲ್, ಫ್ರಂಟ್ ಎಕ್ಸ್ಪಲ್ಸಿನ್ ಫುಲ್ ಶೇಪ್. ಫುಲ್ ಎಲ್ಲ ಕಿಟ್ಟೆ ಎಲ್ಲ ಅಸೆಂಬಲ್ ಮಾಡಿದೀರಾ. ಇಂಜಿನ್ ಮಾತ್ರ ಇಂಪಲ್ಸ್ ಇಂದ. ಇಂಜಿನ್ ಮತ್ತೆ ಚಾಸಿ ಇದರಿಂದ ನಿಮ್ಗೆ ಇಂಪಲ್ಸ್ ಇಂದ. ಇದು ಒಳ್ಳೆ ಶೇಪ್. ಮಿನಿ ರಾಯಲ್ ಎನ್ಫೀಲ್ಡ್ ಬರುತ್ತೆ. ಟ್ಯಾಂಕ್ ಕಟ್ ಮಾಡಿರೋದು ನಾವು. ನೀವೇ ಕಟ್ ಮಾಡಿರೋದು. ಟ್ಯಾಂಕ್ ಕಟ್ ಮಾಡಿರೋದು ನಾವು. ಇಂಪಲ್ಸ್ ಇನ್ ಟ್ಯಾಂಕ್ ಬರುತ್ತೆ. ಇದು ಇಂಪಲ್ಸ್ ಇಂದ ಟ್ಯಾಂಕ್ ಕಟ್ ಮಾಡಿರೋದು. ಎಷ್ಟು ಲೀಟರ್ ಬೈ ಇದು ಮಾಡಿರೋದು ನೀವು? ಈಗ ಒಂದು 8 ಲೀಟರ್ ಇರ್ಬೋದಾ ಅಂತ. ಕಮ್ಮಿ ಇರ್ಬೋದು. 8 ಲೀಟರ್ ಇರ್ಬೋದು. ತುಂಬಾ ಓಡಿಸಿದೀನಿ ಬೈ. ತುಂಬಾ. ಈಗ ಮೊನ್ನೆ ಚಿಕ್ಕಮಂಗ್ಳೂರು ಆಯ್ತಲ್ಲ INRC, ಅದರಲ್ಲಿ ಒಂದು 3 ಪ್ಲೇಸ್ ಆಯ್ತು ಬೈ. ಸ್ಟಾರ್ ಆಫ್ ಚಿಕ್ಕಮಂಗ್ಳೂರು ಒಂದು ಸೆಕೆಂಡ್ ಆಯ್ತು, ಮತ್ತೆ ನ್ಯೂಸ್ ಒಂದು 3rd ಆಯ್ತು, ಮತ್ತೆ ಫಾರಿನ್ ಓಪನ್ ಅಲ್ಲಿ 4th ಆಯ್ತು. ಇವಾಗ ನನ್ನ ಹತ್ರ ಇರೋ ಗಾಡಿ ಬಂದ್ಬಿಟ್ಟು ಯಮಹಾ RX 100 1987 ಮಾಡಲು. ಆ ಕಿಂಗ್ ಆಲ್ವೇಸ್ ಎ ಕಿಂಗ್ ಅಂತಾರಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗಾಡಿ ಅಂದರೆ ಈ ಯಮಹಾ RX. ಸೊ ಇದ್ರ ಸ್ಪೆಸಿಫಿಕೇಶನ್ ನೋಡೋಣ ಅಂದರೆ 98 cc ಏರ್ ಕೂಲ್ಡ್ ಇಂಜಿನ್ನು, ಸಿಂಗಲ್ ಸಿಲಿಂಡರು, 11 PS ಹಾರ್ಸ್ ಪವರು ಅಟ್ 7500 RPM, ಟಾರ್ಕ್ ಬಂದ್ಬಿಟ್ಟು 10.4 ಅಟ್ 6500 RPM. ಮೈಲೇಜ್ ಬಂದ್ಬಿಟ್ಟು ಎಕಾನಮಿಲಿ ಹೊಡೆದ್ರೆ ಕರೆಕ್ಟಾಗಿ 30ರಿಂದ 40 ಆರಾಮಾಗಿ ಬರುತ್ತೆ. ಸೊ ಟಾಪ್ ಸ್ಪೀಡ್ ಬಂದ್ಬಿಟ್ಟು 110ರಿಂದ 135 ಆರಾಮಾಗಿ ಚೆಚ್ಚು ಕೆಡಬೋದು. ಹೇಳಕ್ಕೆ ಮಾತ್ರ 100 cc ಗಾಡಿ, ಬಟ್ ಗಾಡಿ ಮಾತ್ರ ಬೆಂಕಿ. ಇನ್ನು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಮಾತಾಡೋದಾದ್ರೆ 10 ಲೀಟ್ರಿಂದ 11 ಲೀಟರ್ ಪೆಟ್ರೋಲ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಫ್ರಂಟ್ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಬ್ಯಾಕ್ ಬಂದ್ಬಿಟ್ಟು ಸ್ವಿಂಗ್ ಆರ್ಮ್ ಇದೆ. ಸೊ ಕಿಕ್ ಸ್ಟಾರ್ಟ್ ಗಾಡಿ. ಮೀಟರ್ ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡೋದಾದ್ರೆ ಅನಲಾಗ್ ಸ್ಪೀಡೋಮೀಟ್ರು, ಓಡೋಮೀಟ್ರು ಮತ್ತು ಫ್ಯೂಲ್ ಗೇಜ್ ಇದೆ. ಇವಾಗಲೂ ಈ ಗಾಡಿಗೆ ಡಿಮ್ಯಾಂಡ್ ಇದೆಯಲ್ಲ, ಅದು ಮಾತ್ರ ಕಮ್ಮಿ ಆಗೇ ಇಲ್ಲ. ಸೊ ಯುವಕರು ಇವಾಗಲೂ ಈ ಗಾಡಿ ರೋಡಲ್ಲಿ ಹಿಡಿದ್ರೆ ಹಿಂತಿರುಗಿ ನೋಡೋದಂತೂ ಖಂಡಿತ. ಯಾವುದೇ ಗಾಡಿ ಬರಲಿ, ಮಾರ್ಕೆಟಲ್ಲಿ RX ಇರೋ ಡಿಮ್ಯಾಂಡು ಇನ್ನೂ ಕಮ್ಮಿ ಆಗಿಲ್ಲ. ಇವಾಗಲೂ ಫುಲ್ಲಿ ರಿಸ್ಟೋರ್ ಆಗಿರೋ ಗಾಡಿಗಳು 1.5 ಲಕ್ಷದಿಂದ ಅಪ್ ಟು 2 ಲಕ್ಷ ತನಕ ಸೇಲ್ ಆಗಿದ್ದು ಉಂಟು. ಸೊ RX ಬಂದ್ಬಿಟ್ಟು ಒಂದು ಲೆಜೆಂಡ್ರಿ ಗಾಡಿ ಅಂತ ನಾನು ಹೇಳ್ತೀನಿ. ಸೊ ಇದು ನಿಮಗೆ ಎಕ್ಸಾಸ್ಟ್ ನೋಡಿ ತೋರಿಸ್ತೀನಿ ಬನ್ನಿ. ಕ್ರೇಜಿ ಅಲ್ವಾ? ಯಮಹಾ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರೋ ಗಾಡಿಯಲ್ಲಿ ಇವಾಗಲೂ ಡಿಮ್ಯಾಂಡ್ ಇರೋ ಗಾಡಿ ಅಂದರೆ ಆ ಗಾಡಿ ಇದೆ. ಸೊ RX ಕ್ರೇಜಿ ಗಾಡಿ ಗುರು, ಲೆಜೆಂಡು, ಆಲ್ವೇಸ್ ಲೆಜೆಂಡು, ಇವಾಗಲೂ ಲೆಜೆಂಡ್ ಗಾಡಿನೇ. ಸೊ ಬನ್ನಿ ಇನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ. ಗಾಡಿ ಒಂದು 4 ವರ್ಷ ಹೆಂಗೆ ಓಡಿಸಿದ ಫೀಲ್ ಸೇಮ್ ಅದೇ ಫೀಲ್ ಬೈ.
ಏನು ಚೇಂಜಸ್ಸೇ ಇಲ್ಲ. ಏನು ಹೆಂಗಿದೆ ಗೊತ್ತಪ್ಪ, ಯಾವಾಗಿತ್ತಲ್ಲ ಫೀಲು ಸೇಮ್ ಅದೇ ಫೀಲ್, ಏನು ಡಿಫ್ರೆನ್ಸ್ ಇಲ್ಲ. ಸೌಂಡ್ ಆಗಿರ್ಬೋದು, ಬೆಂಕಿ ಗಾಡಿ. ಸೊ ಗೈಸ್, ಇದೇ ಇವತ್ತಿನ ವಿಡಿಯೋ. ಸೊ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಕಂಟೆಂಟಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ಅಲ್ಲಿ ತನಕ ಸಿ ಯು, ಬಾಯ್. ಸೊ ನಿಮ್ಮ ಸುಖವನ್ನು ಬಯಸ ಸುಕುಮಾರ ಪುರುಷ ಮಿಸ್ಟರ್ D250. ಸಿ ಯು ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್. ಚೇಸ್ ದೇವ್ರು ಒಳ್ಳೇದು ಮಾಡಲಿ ಆ್ಯಂಡ್ ನಿಮ್ಮ ಕಾಪಾಡಲಿ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಗೈಸ್.